ಮದರ್ಸ್ ಡೇ. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು. ಇವತ್ತು ಮದರ್ಸ್ ಡೇ ಅಂತ ನನಗೆ ಮತ್ತೆ ಹೋಯ್ತು, ಎಷ್ಟು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ರಜಾ ಆಗೋಣಮ್ಮ. ಮದರ್ಸ್ ಡೇ ಸ್ಪೆಷಲ್ ಏನು ಮಾಡೋಣ ಹೇಳ? ನಿನಗೇನು ಇಷ್ಟನೋ ಅದು ಮಾಡಮ್ಮ. ಇಲ್ಲ, ನಿನಗೇನು ಇಷ್ಟನೋ ಅದು ಮಾಡೋಣ. ಸ್ವೀಟ್ ಮಾಡಿಬಿಡಮ್ಮ. ಸರಿ, ಏನು ಇಷ್ಟ, ಏನು ಈಸಿ ಆಗುತ್ತೆ ಅಂತ ಸ್ವೀಟ್ ಮಾಡೋಣ. ಜಾಸ್ತಿ ಟೈಮ್ ಹಿಡಿಬಾರ್ದು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು ಊರ್ವಿ. ಹ್ಯಾಪಿ ಮದರ್ಸ್ ಡೇ ಅಜ್ಜಿ. ಥ್ಯಾಂಕ್ ಯು ಚೀನು. ಬಾ 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 ಎಲ್ಲರೂ ವಿಶ್ ಮಾಡಿದ್ರ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿದ್ರ? ಗುಡ್, ವೆರಿ ಗುಡ್ ಗುಡ್. ಹೇಳಿ 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 ಅಷ್ಟೇ. ಜಾಸ್ತಿ ಆಗಿದೆ, ಇವಾಗ ಹೋಗೋದು ಬೇಡ. ಅಮ್ಮ ಬೇಡಂತೆ, ಆಮೇಲೆ ಹೋಗೋಣ, ಆಮೇಲೆ ಹೋಗೋಣ. ಸುಮ್ಮನೆ 2 ನಿಮಿಷಕ್ಕೆ ಮೊದಲು ಮದರ್ಸ್ ಡೇ ಅಂತೆಲ್ಲ ವಿಶ್ ಮಾಡೋದು, ಮತ್ತೆ ಮಾಮೂಲಿ ದಿನದ ಹಠಾನ. ನಮಗಂತೂ ನೋಡಿ ಮಕ್ಕಳಲ್ವಾ, ಮಕ್ಕಳು ಹಾಗೆ ಹೇಳ್ತಾರೆ. ಯಾಕಂದ್ರೆ ನೀವು ಬೇಜಾರು ಮಾಡ್ಕೋಬಾರ್ದು. ದಿನ ಇದೇ ರಾಮಾಯಣ. ಮದರ್ಸ್ ಡೇ ಇರ್ಲಿ, ಬೇರೆ ದಿನ ಇರ್ಲಿ, ಯಾವಾಗ್ಲೂ ಒಂದೇ ತರ ಹಠ ಮಾಡ್ತಿರ್ತಾರೆ. ನನಗೂ ಬೇಜಾರಾಗಿ ಹೋಗಿದೆ ಕೇಳಿ ಕೇಳಿ. ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಚಿಕ್ಕವಳು ಗೊತ್ತಾಗಲ್ಲ ಅವಳಿಗೆ. ಅಮ್ಮ ಸಾರಿ, ನನಗೆ ಗೊತ್ತಿತ್ತು ಇವತ್ತು ಮದರ್ಸ್ ಡೇ ಅಂತ. ನಿಮಗೆ ಬೇಜಾರಾಗಿದ್ದೆ, ತುಂಬ ಸಾರಿ. ನಾನು ಇನ್ಮೇಲಿಂದ ನಾನು ಗಲಾಟೆ ಹಠ ಏನು ಮಾಡಲ್ಲ. ಯಾವಾಗ್ಲೂ ಹೀಗೆ ಹೇಳ್ತೀಯ, ಆದ್ರೆ ಮತ್ತೆ ಮಾಡ್ತಾನೇ ಇರ್ತೀಯ. ತಪ್ಪಲ್ವಾ ಹಂಗೆ ಮಾಡೋದು? ನನಗೆ ಬೇಜಾರಾಗಿದೆ ಊರ್ವಿ. ಏನೇ ಅಂದ್ರು ದಿನ ಹಿಂಗೆ ಹಠ ಮಾಡ್ತೀಯ. ನೀನು ನೋಡ್ಕೊಂಡು ಅವನು ಹಠ ಮಾಡ್ತಾನೆ. ಅಮ್ಮ ಇನ್ನೊಂದ್ಸತಿ ನಾನು ಮಾಡಲ್ಲ, ನಿಜವಾಗ್ಲೂ. ನೀನು ಮಾಡಲ್ಲ ಅಲ್ವಾ ಮಲ್ಲಿನ? ಇಲ್ಲ, ಅಮ್ಮನ ಹತ್ರ ತಾನೇ ಹಠ ಮಾಡಕ್ ಸಾಧ್ಯ, ಬೇರೆಯವ್ರ ಹತ್ರ ಹಠ ಮಾಡಕ್ ಹೇಗ್ ಸಾಧ್ಯ? ಸರಿ ಬಿಡು, ಆಯ್ತು. ಆದ್ರೆ ಅದನ್ನು ಕೂಡ ಜಾಸ್ತಿ ಆಗ್ಬಾರ್ದು, ಗೊತ್ತಾಯ್ತಾ? ಆಟ ಆಡ್ಕೊ. ಐ ಲವ್ ಯು ಅಮ್ಮ. ಲವ್ ಯು ಪುಟ್ಟು. ಐ ಲವ್ ಯು ಅಜ್ಜಿ. ಐ ಲವ್ ಯು ಸ್ವೀಟಿ.